ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ. ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡಿ. ಈ ದಿನ ಚಿಂತೆಯ ಚಿತೆಯಿಂದ ಪಾರಾಗಿ ಈ ವಿಷಯವನ್ನು ಕುರಿತಾಗಿ ನೋಡೋಣ. ಚಿಂಕ್ರೋಭ ಎಂದರೆ ಚಿಂತಾ, ಕ್ರೋಶ, ಭಯೋದ್ವೇಗವು ಅಂತ ಅರ್ಥ. ನಿಮ್ಮ ರಕ್ತ ಸಂಚಾರ, ಜೀರ್ಣಾಂಗ ವ್ಯೂಹ ಹಾಗೂ ನರಮಂಡಲಗಳ ಮೇಲೆ ತನ್ನ ಮಾರಕ ಪ್ರಭಾವವನ್ನು ಉಂಟು ಮಾಡಿ ನಿಮ್ಮ ಆರೋಗ್ಯವನ್ನು ಹದಗೆಡಿಸಿತು. ಕಠಿಣ ಪರಿಶ್ರಮದಿಂದ ಯಾರೂ ಸತ್ತುದನ್ನು ನಾನರಿಯೆ, ಆದರೆ ಚಿಂಕ್ರೋಭದಿಂದಾಗಿ ಕಂಗಾಲಾಗಿ ಸತ್ತು ಹೋದವರು ಹಲವು ಮಂದಿ, ಹೀಗೆಂದು ಡಾಕ್ಟರ್ ಚಾರ್ಲ್ಸ್ ಮೇಯೋ ಹೇಳಿದ್ದಾರೆ. ಚಿತೆಯು ಸತ್ತ ಮನುಷ್ಯನನ್ನು ಸುಟ್ಟರೆ ಚಿಂತೆಯು ಜೀವಂತ ವ್ಯಕ್ತಿಯನ್ನು ಸುಡುತ್ತದೆ. ಇದು ಒಂದು ಸುಭಾಷಿತ. ನೀನೇನು ತಿನ್ನುವೆಯೋ ಅದರಿಂದ ಹೊಟ್ಟೆಯ ಹುಣ್ಣು ಬರುವುದಿಲ್ಲ, ನಿನ್ನನ್ನೇನು ತಿನ್ನುತ್ತಿದೆಯೋ ಅದರಿಂದಲೇ ಹೊಟ್ಟೆಯಲ್ಲಿ ಹುಣ್ಣಾಗುವುದು ತಿಳಿ ಎಂದು ಡಾಕ್ಟರ್ ಜೋಸೆಫ್ ಎಫ್ ಮೊಂಟೇಗ್ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಬರುವ ಒಂದು ಶ್ಲೋಕ ಹೀಗಿದೆ: ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಎಂಬುದಾಗಿ. ಇದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಭಯವು ಸುಪ್ತ ಮನಸ್ಸಿನಲ್ಲಿ ಊಹಾತೀತ ರೀತಿಯಲ್ಲಿ ತಳಮಳವನ್ನುಂಟು ಮಾಡಿ ತನು ಮನಗಳ ಸಮತೋಲನವನ್ನೇ ಹಾಳುಗೆಡವಿ ವ್ಯಕ್ತಿಯ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ವಿವೇಕಯುತ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದರಿಂದ ಅಷ್ಟೇ ಸುಪ್ತ ಮನಸ್ಸಿನಲ್ಲಿ ಬೇರೂರುವ ಭಯದ ದುರ್ಬೀಜವನ್ನು ಕಿತ್ತೆಸೆಯಬಹುದೇ ಹೊರತು ಬೇರಾವ ಮಾನಸಿಕ ಒತ್ತಡದಿಂದಲೂ ಖಂಡಿತ ಸಾಧ್ಯವಿಲ್ಲ, ಹೀಗೆಂದು ಕ್ರಿಶ್ಚಿಯನ್ ಡಿ ಲಾರ್ಸನ್ ಹೇಳಿದ್ದಾರೆ. ಮುಂದಿನ ವಿಷಯ: ಚಿಂತೆಗೊಂದು ಬೊಂತೆ ಕಟ್ಟಿ. ವೈಜ್ಞಾನಿಕ ಯುಗದ ವೇಗ, ಅವಸರ, ಗೊಂದಲಗಳ ಮಧ್ಯದಲ್ಲಿ ಬದುಕುವ ನಾವು ರಾಜಕೀಯ ರಾಗದ್ವೇಷಗಳ ಜಾಲದಲ್ಲಿ ಸಿಕ್ಕಿಕೊಂಡಿದ್ದೇವೆ. ಬದುಕಿಗಾಗಿ, ಧನಾರ್ಜನೆಗಾಗಿ ಕೊರಳಿರಿಯುವ ತೀವ್ರ ಸ್ಪರ್ಧೆಯ ಸುಳಿಯಲ್ಲಿ ಸುತ್ತುತ್ತಿದ್ದೇವೆ. ವಿಭಿನ್ನ ಜಾತಿ, ಮತ, ಪಥ, ಪಂಥ, ಪಕ್ಷ, ಪಂಗಡಗಳ ಒಳಗಿನ ಗುಪ್ತ ವ್ಯಕ್ತ ವಿದ್ವೇಷ ಭಾವನೆಗಳ ಪ್ರವಾಹದಲ್ಲಿ ತೇಲುತ್ತಿದ್ದೇವೆ. ಮೌಲ್ಯಗಳ ಕುಸಿತ, ಸಂಕುಚಿತ ಸ್ವಾರ್ಥತೆ ಹಾಗೂ ನೈತಿಕ ಅಧಃಪತನಗಳನ್ನು ಸರ್ವತ್ರ ಕಾಣುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಜನರು ತಮ್ಮ ಆಂತರಿಕ ಶಾಂತಿಯನ್ನು, ಸಮತೋಲನವನ್ನು, ಚಿತ್ತ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ವಿಧಾನವನ್ನು ತಿಳಿಯದಿದ್ದರೆ ಚಿಂಕ್ರೋಭ ಪೀಡಿತರಾಗಿ ನರಮಂಡಲದ ದೌರ್ಬಲ್ಯ ಹಾಗೂ ನಾನಾ ತೆರನಾದ ಮಾನಸಿಕ, ದೈಹಿಕ ವ್ಯಾಧಿಗ್ರಸ್ತರಾಗುವುದು ಖಂಡಿತ ಎಂಬುದು ತಜ್ಞರ ಪ್ರಯೋಗ ಪರಿಶೀಲನೆಗಳಿಂದ ವ್ಯಕ್ತವಾದ ಸತ್ಯ. ದಿನದಿನವೂ ಚಿಂಕ್ರೋಭವನ್ನು ಹನಿ ಹನಿಯಾಗಿ ಪುಟ್ಟ ಪುಟ್ಟ ಕಂತುಗಳಲ್ಲಿ ಸಂಗ್ರಹಿಸುತ್ತಾ ಗಂಡಾಂತರ ದಟ್ಟೈಸಿದಾಗ ಅಥವಾ ವ್ಯಾಧಿ ತೀವ್ರವಾದ ಮೇಲೆ ವೈದ್ಯರ ಬಳಿ ಓಡುವುದಕ್ಕಿಂತ ರೋಗವೇ ಬರದಂತೆ ಕೆಲವು ತಥ್ಯಗಳನ್ನು ತಿಳಿದುಕೊಂಡು ನಿಯಮ ಪಾಲಿಸುತ್ತಲಿರುವುದೇ ಉಚಿತ ಅಲ್ಲವೇ? ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ ಹೊರಟವನ ಕಥೆಯಂತೆ ಆಗಬಾರದು ನಮ್ಮ ಪಾಡು. ಹಾಗಾಗಿಯೇ ಹೇಳುವುದು ನಿಮ್ಮ ಚಿಂತೆಗಿಂದೆ ಬೊಂತೆ ಕಟ್ಟಿ ಎಂದು. ಚಿಂತೆಯ ಪಾಶ. ಆತ್ಮೀಯನೊಬ್ಬ ತನ್ನ ಬದುಕಿನಲ್ಲಿ ಅನುಭವಿಸಿದ್ದ ವಿಚಿತ್ರ ಬೇನೆಯ ಬಗ್ಗೆ ಒಮ್ಮೆ ವಿವರಿಸಿದ್ದ. ಕೆಲವು ದಿನಗಳ ಹಿಂದೆ ಇದ್ದಕ್ಕಿದ್ದಂತೆ ಆತನಿಗೆ ತಲೆ ತಿರುಗು ಜೊತೆಗೆ ವಾಂತಿ ಪ್ರಾರಂಭವಾಯಿತು. ಎದ್ದು ನಿಂತೊಡನೆಯೇ ತಲೆ ಸುತ್ತತೊಡಗಿ ವಾಂತಿಯಾಗುತ್ತಿತ್ತು. ಚಿಕಿತ್ಸೆ ನಡೆಯಿತಾದರೂ ಬೇನೆ ವಾಸಿಯಾಗಲಿಲ್ಲ. ಆದರೆ ಮುಂದೊಂದು ದಿನ ವೈದ್ಯರಿಗೆ ಸವಾಲಾಗಿದ್ದ ಈ ಕಾಯಿಲೆ ತನ್ನಿಂದ ತಾನಾಗಿಯೇ ದೂರವಾಯಿತು ಎಂದರೆ ಆಶ್ಚರ್ಯ ಅನ್ನಿಸುತ್ತದೆ ಅಲ್ಲವೇ? ಹೌದು, ಅದು ಚಿಂಕ್ರೋಭದ ಪೀಡೆ. ಆತನ ಗೆಳೆಯ ಅಪಘಾತಕ್ಕೀಡಾಗಿ ಆಸ್ಪತ್ರೆ ಸೇರಿದ ಸುದ್ದಿ ಕೇಳುತ್ತಲೇ ಆ ಬೇನೆ ಕಾಣಿಸಿಕೊಂಡಿತ್ತು. ಆತ ಪ್ರಾಣಾಪಾಯದಿಂದ ಪಾರಾದ ವಿಚಾರ ದೃಢವಾಗುತ್ತಲೇ ಆ ಬೇನೆ ನಿವಾರಣೆಯಾಗಿತ್ತು. ಅಂದರೆ ಈ ಸ್ನೇಹಿತರಲ್ಲಿ ಅಂತಹ ಅನ್ಯೋನ್ಯ ಭಾವ ಸಂಬಂಧ
ಎಂದು ಅರ್ಥವೇ ಅಲ್ಲ. ಆ ಸ್ನೇಹಿತನ ಒತ್ತಾಯಕ್ಕೆ ಕಟ್ಟುಬಿದ್ದು ಆತ ಬ್ಯಾಂಕಿನಿಂದ ತೆಗೆದ ಭಾರೀ ಸಾಲಕ್ಕೆ ಈತ ಜಾಮೀನು ಹಾಕಿದ್ದ. ಆತ ಸಾವನ್ನಪ್ಪಿದರೆ ತನ್ನ ಗತಿ ಏನು ಎಂಬ ಆಘಾತವೇ ಅವನಲ್ಲಿ ತಲೆ ತಿರುಗು ಹುಟ್ಟಿಸಿ ವಾಂತಿ ಬರಿಸಿತ್ತು. ಸ್ನೇಹಿತನ ಚೇತರಿಕೆ ಇವನನ್ನು ಚೇತರಿಸುವಂತೆ ಮಾಡಿತ್ತು ಅಷ್ಟೆ. ಚಿಂತೆಯ ಪಾಶದ ವೈಖರಿ ಹೀಗಿದೆ ನೋಡಿದಿರಾ? ಆದಿಕವಿ ವಾಲ್ಮೀಕಿ ಎನ್ನುವಂತೆ ಕೆರಳಿದ ಸರ್ಪವು ಬಾಲಕನನ್ನು ಕಚ್ಚಿ ಕೊಲ್ಲುವಂತೆ ಚಿಂತೆಯು ಮನಸ್ಸನ್ನು ಮುತ್ತಿ ಮನುಷ್ಯನನ್ನೇ ನಾಶ ಮಾಡುತ್ತದೆ. ಯಾರು ಶೋಕಾಕುಲನೂ ಚಿಂತಾಕ್ರಾಂತನೂ ನಿರುತ್ಸಾಹಿಯೂ ಆಗಿರುವನೋ ಅವನ ಎಲ್ಲ ಕಾರ್ಯಗಳು ಹಾಳಾಗುತ್ತವೆ. ಅವನು ಬಹಳ ವಿಪತ್ತಿಗೀಡಾಗಿ ನರಳಬೇಕಾಗುತ್ತದೆ. ಮುಂದಿನ ವಿಷಯ ಕಾರ್ಯಭಾರ, ತಲೆಭಾರ. ಅನಂತರ ಒಂದು ದೊಡ್ಡ ಔದ್ಯಮಿಕ ಸಂಸ್ಥೆಯಲ್ಲಿ ಸಹಾಯಕ ಮ್ಯಾನೇಜರ್ ಆಗಿ ಕೆಲಸ ಮಾಡಿದವರು. ಅವರು ಒಳ್ಳೆಯ ಕೆಲಸಗಾರರೆಂದು, ಹಿರಿಯರಿಗೆ ವಿಧೇಯರೆಂದು ಹೆಸರು ಪಡೆದವರು. ಜನಪ್ರಿಯತೆ, ಜನಾದರಣೆ ಪಡೆದ ಆ ವ್ಯಕ್ತಿಯೇ ಬಡ್ತಿಯಾಗಿ ಇದೀಗ ಮ್ಯಾನೇಜರ್ ಆಗಿ ನೇಮಕಗೊಂಡಿದ್ದಾರೆ. ಅವರ ಕೈ ಕೆಳಗೆ ಸುಮಾರು 300 ಮಂದಿ ಸಹಾಯಕರು, ಸಿಬ್ಬಂದಿ ವರ್ಗದವರು ಇದ್ದಾರೆ. ಅವರು ಮ್ಯಾನೇಜರ್ ಸ್ಥಾನವನ್ನು ಅಲಂಕರಿಸಿ ಸುಮಾರು 15 ದಿನಗಳಾಗಿವೆ ಅಷ್ಟೆ. ಹೃದಯದ ಅತಿಯಾದ ಬಡಿತ, ಭಯ, ಸಂಕಟಗಳಿಂದ ರಾತ್ರಿಯಲ್ಲಿ ಗಂಟೆಗಳ ಕಾಲ ಎಚ್ಚೆತ್ತು ಸುಮ್ಮನೆ ಕುಳಿತಿರುತ್ತಾರೆ. ಡಾಕ್ಟರನ್ನು ಕಂಡು ಮಾತನಾಡಿದಾಗ ತಿಳಿದು ಬಂದ ಸಂಗತಿ ಇದು. ಮ್ಯಾನೇಜರ್ ಆಗಿ ಜವಾಬ್ದಾರಿ ಸ್ಥಾನದ ನಿರ್ವಹಣೆ ಅವರಿಗೆ ದೊಡ್ಡ ಭಾರವೆನಿಸಿದೆ. ಸಮಸ್ಯೆಗಳಿಗೆ ಪರಿಹಾರ ನಿಷ್ಕರ್ಷೆ ಮಾಡುವಾಗ, ಕೆಲವೊಂದು ಕಾರ್ಯನೀತಿ ನಿರ್ಧರಿಸುವಾಗ, ಸಹಾಯಕರ ತರ್ಕ ಕುತರ್ಕಗಳನ್ನು ಎದುರಿಸುವಾಗ ಅವರಿಗೆ ವಿಪರೀತ ಬೇಸರ, ಬಳಲಿಕೆಯಾಗುತ್ತದೆ. ಕಿರಿಯರು ತನ್ನ ತೀರ್ಮಾನಗಳನ್ನು ಒಪ್ಪುವಂತೆ ಮಾಡಿ ಅವರು ಸರಾಗವಾಗಿ ಕೆಲಸ ಮಾಡುವಂತೆ ಪ್ರೇರಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಎದೆ ಬಡಿತ, ನಿದ್ರಾಹೀನತೆಗಳು ಮಾನಸಿಕ ತಳಮಳದಿಂದ ಎಂಬುದನ್ನು ಅವರು ಒಪ್ಪುತ್ತಿಲ್ಲ. ತಜ್ಞರ ಅಭಿಪ್ರಾಯದ ಪ್ರಕಾರ ಅದು ಮಾನಸಿಕ ಮೂಲವಾದ ತೊಂದರೆಯೇ. ಅಂತೂ ತಜ್ಞರ ಸಲಹೆಯಂತೆ ಅವರು ಕೆಲಕಾಲ ರಜೆ ತೆಗೆದುಕೊಂಡರು. ಅದೃಷ್ಟವಶಾತ್ ಅವರು ರಜೆಯ ಮೇಲಿದ್ದಾಗ ಇನ್ನೊಬ್ಬ ದಕ್ಷ ಸಹಾಯಕ ಆಫೀಸರ್ ಅವರ ಕೆಲಸವನ್ನು ನಿರ್ವಹಿಸಿದರು. ಮ್ಯಾನೇಜರ್ ರಜೆಯಿಂದ ಹಿಂದಿರುಗಿದ ಮೇಲೆ ಈ ನೂತನ ಆಫೀಸರ್ ಮ್ಯಾನೇಜರಿಗೆ ಅಸಾಧ್ಯವೆನಿಸಿದ ಜವಾಬ್ದಾರಿಯ ನಿರ್ವಹಣೆಗಳನ್ನು ದಕ್ಷತೆಯಿಂದ ತಾನೇ ನೆರವೇರಿಸಿ ಅವರ ತಲೆಭಾರ ಕಡಿಮೆ ಮಾಡಿದ. ಪರಿಣಾಮವಾಗಿ ಮ್ಯಾನೇಜರ್ ಆ ಬಳಿಕ ಹೃದಯದ ಅತಿ ಬಡಿತ, ನಿದ್ರಾಹೀನತೆ ಮೊದಲಾದ ತೊಂದರೆಗಳಿಂದ ಮುಕ್ತರಾದರು. ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ಅವರ ಮಾತು, ಚಿಂತೆಯನ್ನು ದೂರಕ್ಕೆಸೆಯಲರಿಯದ ವ್ಯಾಪಾರೋದ್ಯಮಿಗಳು ಯೌವನದಲ್ಲೇ ಸಾವನ್ನಪ್ಪುತ್ತಾರೆ. ಅದೆಷ್ಟು ಅರ್ಥಗರ್ಭಿತ. ಮುಂದಿನ ವಿಷಯ ಮೂಕ ವೇದನೆ. ಸಂಸ್ಕೃತಿ, ಸಂಪ್ರದಾಯ, ನಯ ನಾಜೂಕುಗಳನ್ನು ನೆಚ್ಚಿಕೊಂಡ ಕುಟುಂಬದಿಂದ ಬಂದ ಒಳ್ಳೆಯ ಹುಡುಗಿ ಸುಜಾತ. ತುಂಬ ಓದಿಕೊಂಡವಳು ಕೂಡ. ಅವಳ ಪತಿಯು ಉನ್ನತ ತಾಂತ್ರಿಕ ಪರೀಕ್ಷೆಗಳನ್ನು ಪಾಸು ಮಾಡಿದ ಮೇಧಾವಿ. ಕೈತುಂಬ ಸಂಬಳ ಬರುವ ಉದ್ಯೋಗ ಅವನಿಗೆ. ಮದುವೆಯಾದ ಹೊಸದರಲ್ಲೇ ಆತ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾನೆ ಎಂಬುದನ್ನು ಆಕೆ ತಿಳಿದಳು. ತನ್ನ ದುರದೃಷ್ಟವನ್ನು ಹಳಿದುಕೊಂಡರೂ ಧೃತಿಗೆಡದೆ ಆತನನ್ನು ಆ ಚಟದಿಂದ ಬಿಡಿಸಲು ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಅವಳು ಸಜ್ಜನಿಕೆಯಿಂದ ಬಿಡದೆ ಪ್ರಯತ್ನಿಸಿದ್ದಳು. ತಾಯಿಯ ಒತ್ತಾಯಕ್ಕೆ ಮಣಿದು ಪೂಜೆ ಪ್ರಾರ್ಥನೆ ಮಾಡಿದ್ದಳು. ಹರಕೆಯನ್ನು ಹೊತ್ತಿದ್ದಳು. ಪ್ರಯೋಜನವಾಗಲಿಲ್ಲ. ನೆರೆಹೊರೆಯವರು ತನ್ನ ಪತಿಯನ್ನು ನಿಂದಿಸುವುದನ್ನು, ತಿರಸ್ಕಾರ ದೃಷ್ಟಿಯಿಂದ ನೋಡುವುದನ್ನು ಸಾಕಷ್ಟು ಕಂಡು ಕೇಳಿ ನೊಂದಿದ್ದಳು. ಆತ ದಿನವೂ ಕುಡಿದು ಬಂದು ಮನೆಯಲ್ಲಿ ವ್ಯರ್ಥಾಲಾಪ ಮಾಡಿ ಅರೆಹುಚ್ಚನಂತೆ ವರ್ತಿಸಿದಾಗ ಅವಳ ಹೊಟ್ಟೆ ಸಂಕಟವನ್ನು ದೇವರಿಗೇ ಹೇಳಬೇಕು. ದಿನದಿನವೂ ಪತಿಯ ದುಸ್ಥಿತಿಯನ್ನು ಅಸಹಾಯಕಳಾಗಿ ನೋಡುತ್ತಲಿದ್ದ ಅವಳ ಮನಸ್ಸನ್ನು ನಿರಾಸೆಯ ಕಾರ್ಮೋಡ ಕವಿಯಿತು. ಭವಿಷ್ಯದ ಭರವಸೆಯ ಕಲ್ಪನೆ ನುಚ್ಚು ನೂರಾಯಿತು. ಆಕೆ ಯಾವ ಕೆಲಸವನ್ನೂ ಉತ್ಸಾಹದಿಂದ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಕೂತರೆ ನಿಂತರೆ ಬಳಲಿಕೆ, ಸುಸ್ತು, ಮನೆಗೆಲಸವೆಲ್ಲ ಅಸ್ತವ್ಯಸ್ತ, ವಿಪರೀತ ಮರೆವು. ಬೆಳಗ್ಗೆ ನಿದ್ದೆಯಿಂದ ಏಳುವಾಗಲೇ ಮೈಕೈ ನೋವು, ಬಳಲಿಕೆ,
ಯಾಕೆ ಹೀಗೆ ಚಿಂತೆ ಕೊಡುವ ಬಳುವಳಿ ಅವೆಲ್ಲ? ಎಂಥ ದುರ್ಭರ ಸನ್ನಿವೇಶವನ್ನು ಸ್ಥೈರ್ಯದಿಂದ ಸ್ವೀಕರಿಸುವುದರಿಂದ ಅಷ್ಟೇ ಮನಃಶಾಂತಿ ಚಿರಸ್ಥಾಯಿ ಆಗಬಲ್ಲದು. ಆದರೆ ಆ ಸ್ಥೈರ್ಯ ಬರಬೇಕು ಎಲ್ಲಿಂದ? ಮುಂದಿನ ವಿಷಯ ಉದ್ವೇಗದ ಉಪಟಳ. ಮುಂಜಾನೆಯಿಂದ ಸಂಜೆಯವರೆಗೆ ಜವಳಿ ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡುತ್ತಿದ್ದ ಉತ್ಸಾಹಿ ತರುಣ ರಂಗ. ಒಂದು ದಿನ ಯಾರ ಚಾಡಿ ಮಾತು ಕೇಳಿಯೋ ಅಥವಾ ಸಂಶಯದಿಂದಲೋ ಯಜಮಾನರು ಕೋಪೋದ್ರಿಕ್ತರಾಗಿ, ಆ ಮೂರ್ಖ ಕೆಲಸ ಮಾಡಿದವನು ನೀನೇ ಎಂದು ರಂಗನೆಡೆ ಕೈ ತೋರಿಸಿ ಕೂಗಿಕೊಂಡರು. ಯಥಾರ್ಥವಾಗಿ ಅದು ಆತನ ತಪ್ಪು ಆಗಿರಲಿಲ್ಲ. ಹಾಗಾಗಿ ತನ್ನ ಬಗ್ಗೆ ಉಂಟಾದ ತಪ್ಪು ತಿಳಿವನ್ನು ಸರಿಪಡಿಸಲು ಏನೋ ಹೇಳ ಹೊರಟಿದ್ದ ಅಷ್ಟೇ. ಆಗಲೇ ಯಜಮಾನರು ಬಾಯಿ ಮುಚ್ಚು, ಎದುರಾಡಬೇಡ, ಎಲ್ಲ ಗೊತ್ತು ಎಂದು ಗುಡುಗಿದರು. ಬಂದ ಗಿರಾಕಿಗಳ ಎದುರು, ಸಹೋದ್ಯೋಗಿಗಳ ಎದುರು ರಂಗನ ಮುಖಕ್ಕೆ ಮಂಗಳಾರತಿಯಾಯಿತು. ಅವನು ಈ ಅಪಮಾನವನ್ನು ಹೇಗೋ ನುಂಗಿಕೊಂಡ. ಆದರೆ ಚಡಪಡಿಸಿದ ಗಿರಾಕಿಗಳೊಡನೆ ಅರ್ಧಕ್ಕೆ ನಿಲ್ಲಿಸಿದ ವ್ಯವಹಾರವನ್ನು ಹೇಗೋ ಮುಗಿಸಿದ. ತಲೆ ತಿರುಗಲಾರಂಭಿಸಿತು. ಕಣ್ಣೆದುರು ಕತ್ತಲೆ ಕವಿಯಿತು. ಕೂಡಲೇ ಕುಳಿತಿರದಿದ್ದರೆ ಅವನು ಕುಸಿದು ಬೀಳುತ್ತಿದ್ದ. ಸ್ವಲ್ಪ ನೀರು ಕುಡಿದು ಹೇಗೋ ಸಾವರಿಸಿಕೊಂಡ. ಆತನಿಗಾದ ಮಾನಸಿಕ ಆಘಾತದ ಪರಿಣಾಮ ಇದು. ಮನಸ್ಸಿನಲ್ಲಿ ಮೂಡಿ ಮಾಯವಾಗುವ ಯೋಚನಾ ತರಂಗಗಳು, ಭಾವನೆಗಳು ರಕ್ತ ಪ್ರವಾಹ ಹಾಗೂ ಹೃದಯದ ಆಳಕ್ಕೂ ಇಳಿಯಬಲ್ಲವು. ನಮ್ಮ ಆರೋಗ್ಯದ ಔನ್ನತ್ಯಕ್ಕೂ ಅನಾರೋಗ್ಯಕ್ಕೂ ಸಂಕಟಕ್ಕೂ ಕಾರಣವಾಗಬಲ್ಲದು. ನಿಷೇಧಾತ್ಮಕ ಅಥವಾ ದುಷ್ಟ ಯೋಚನೆಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದರೆ, ಸದಾಲೋಚನೆ ಸದ್ಭಾವನೆಗಳು ಒಳ್ಳೆಯ ಪ್ರಭಾವವನ್ನು ಬೀರಿಯೇ ಬೀರುತ್ತವೆ ಎಂಬ ಮಾತು ಕಲ್ಪನೆಯಲ್ಲ, ಅಥವಾ ಧಾರ್ಮಿಕ ಮುಖಂಡರ ಸವಕಲು ಬೋಧನೆಯಲ್ಲ, ಸಂಶೋಧನೆಗಳಿಂದ ಕಂಡುಕೊಂಡ ಸತ್ಯ. ಮುಂದಿನ ವಿಷಯ ಚಿಂತೆಯ ಹಣ್ಣು ಹೊಟ್ಟೆಯ ಹುಣ್ಣು. ಸುಮಾರು 1957ರಲ್ಲಿ ರಷ್ಯಾ ದೇಶದ ತಜ್ಞರು ಒಂದು ಸಂಶೋಧನೆಯನ್ನು ಕೈಗೊಂಡು ಮೇಲಿನ ಮಾತನ್ನು ಪ್ರಯೋಗದ ಮೂಲಕ ಸಾಬೀತುಪಡಿಸಿದರು. ವ್ಯಕ್ತಿಯೊಬ್ಬನ ಮನಸ್ಸಿನಲ್ಲಿ ಚಿಂತೆ, ಭಯ, ಉದ್ವೇಗಗಳನ್ನು ಉಂಟುಮಾಡುವ ಯೋಚನೆ, ಭಾವನೆಗಳನ್ನು ಬಿತ್ತಿದಾಗ ರೋಗಾಣುಗಳಿಂದ ನಮ್ಮನ್ನು ರಕ್ಷಿಸುವ ರಕ್ತ ಪ್ರವಾಹದಲ್ಲಿನ 1500ರಷ್ಟು ಬಿಳಿ ರಕ್ತ ಕಣಗಳು ವೃದ್ಧಿಯಾದವು. ಚಿಂತಾಕ್ರೋಶ, ಭಯೋದ್ವೇಗಗಳಿಂದ ನಮ್ಮ ಆರೋಗ್ಯಕ್ಕೆ ನಾವೇ ಕಲ್ಲು ಹಾಕಿಕೊಳ್ಳುತ್ತೇವೆ. ಹೊಟ್ಟೆ ಹುಣ್ಣಿನ ರೋಗ ಆಗಾಗ ಉಲ್ಬಣಗೊಳ್ಳುವುದು ಮಾನಸಿಕವಾದ ಚಿಂತೆ, ಭಯೋದ್ವೇಗಗಳ ಏರುಪೇರುಗಳಿಂದ ಎಂದು ಮೇಯೋ ಕ್ಲಿನಿಕ್ನ ಡಾಕ್ಟರ್ ಅಲ್ವಾರಿಸ್ ಹೇಳಿದರು. ಅವರ ಈ ಘೋಷಣೆಗೆ ಆಧಾರ ಆ ಕ್ಲಿನಿಕ್ನಲ್ಲೇ ನಡೆದ ಪ್ರಯೋಗಗಳು. ಅವರು ಹೊಟ್ಟೆಯ ನೋವಿನ ರೋಗಗಳಿಂದ ನರಳುವ 15,000 ರೋಗಿಗಳನ್ನು ಪರೀಕ್ಷೆಗೊಳಪಡಿಸಿದರು. ಅವರೆಲ್ಲರ ನರಳಾಟದ ಕಾರಣವನ್ನು ಕಂಡುಹಿಡಿದರು. ಅವರಲ್ಲಿ ಸುಮಾರು 12,000 ಮಂದಿಯ ನರಳಾಟಕ್ಕೆ ಕಾರಣ ಮಾನಸಿಕ ಮೂಲವಾದದ್ದೆಂದು ತಿಳಿಯಿತು. ಆಹಾರ, ನೀರುಗಳ ದೋಷ, ವಾತಾವರಣದ ಮಾಲಿನ್ಯ, ಸಾಂಕ್ರಾಮಿಕ ರೋಗಾಣುಗಳ ಪ್ರಸಾರ ಇವು ಅವರ ಅನಾರೋಗ್ಯಕ್ಕೆ ಕಾರಣ ಆಗಿರಲಿಲ್ಲ. ಮನಸ್ಸಿನ ಏರುಪೇರುಗಳು ಎಂದರೆ ಭಯ, ಚಿಂತೆ, ದ್ವೇಷ, ಮತ್ಸರ, ಅತಿಯಾದ ಸ್ವಾರ್ಥಪರತೆ, ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳಲಾಗದ ಚಡಪಡಿಕೆ ಇವುಗಳು ಮಾಡಿದ ದುಷ್ಪರಿಣಾಮದ ಅನಾಹುತವೇ ಅವರ ಹೊಟ್ಟೆ ನೋವಿಗೆ ಕಾರಣವೆಂದು ಸಾಬೀತಾಯಿತು. 20 ವರ್ಷಗಳ ಕಾಲ ಅಸಂಖ್ಯ ರೋಗಿಗಳನ್ನು ಉಪಚರಿಸಿ ಅವರ ಬದುಕನ್ನು ಅಧ್ಯಯನ ಮಾಡಿ ಚಿಂತಾಕ್ರೋಶ, ಭಯೋದ್ವೇಗಗಳಿಂದ ಉಂಟಾಗುವ ಹಾನಿಯನ್ನು ಪರಿಶೀಲಿಸಿ ಅವುಗಳಿಂದ ಬಿಡಿಸಿಕೊಳ್ಳುವ ವಿಧಾನವನ್ನು ತಿಳಿಸಿ ಉಪಕರಿಸಿದವರು ಅಮೆರಿಕದ ಡಾಕ್ಟರ್ ಜಾನ್ ಎ ಶಿಂಡ್ಲರ್. ಅವರು ಹೇಳುವಂತೆ, ನಮ್ಮ ನರಳಾಟಕ್ಕೆ ಕಾರಣವಾದ ರೋಗಗಳಲ್ಲಿ 100ರಲ್ಲಿ 50ರಷ್ಟು ಚಿಂತಾಕ್ರೋಶ, ಭಯೋದ್ವೇಗಗಳಿಂದಲೇ ಉಂಟಾಗುತ್ತವೆ. ನಮ್ಮಲ್ಲಿ ಬಹುಮಂದಿ ನಾನಾ ತೆರನಾದ ತೊಂದರೆ, ತಾಪತ್ರಯಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರೂ ಚಿಂತೆ, ಭಯೋದ್ವೇಗಗಳು ದೈಹಿಕ, ಮಾನಸಿಕ ಆರೋಗ್ಯವನ್ನು ಹೇಗೆ ನಾಶ ಮಾಡುವುವು ಎಂಬುದನ್ನು ಅರಿಯರು. ನಮ್ಮ ಬದುಕು ಉತ್ಸಾಹ, ಧೈರ್ಯ, ಕಾರ್ಯಕುಶಲತೆ
ಆನಂದ ಇವುಗಳ ಚಿಲುಮೆಯಾಗಿರಬೇಕಾದರೆ ನಾವು ಆ ಬಗ್ಗೆ ಜಾಗೃತರಾಗಿರಬೇಕು. ರೋಗಕ್ಕೆ ಮದ್ದು, ರೋಗಿಗೆ ಮುದ್ದು. ಈ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.